ಕಲಾವಿದರನ್ನು ಗುರುತಿಸಿ, ತಜ್ಞರನ್ನು ಗುರುತಿಸಿ, ಪುಸ್ತಕ ಬಹುಮಾನಿತರನ್ನು ಕುರಿಸಿ ಅವರನ್ನ ಪ್ರಶಂಸೆ ಮಾಡೋದ್ರ ಮುಖಾಂತರ, ಗೌರವ ಅರ್ಪಿಸೋದ್ರ ಮುಖಾಂತರ ಅಕಾಡೆಮಿಗೊಂದು ಗೌರವ ಅಂತಕ್ಕಂಥದ್ದು ನಮ್ಮ ಭಾವನೆ. ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ವಿಶೇಷವಾಗಿ ನಮ್ಮ ಜನಪದ ಕಲಾವಿದರಿಗಾಗಿಯೇ ಹಗಲಿರುಳು ಶ್ರಮಿಸ್ತಾ ಇರುವಂತಹ ಕರ್ನಾಟಕ ಜನಪದ ಅಕಾಡೆಮಿಯು ನಶಿಸಿ ಹೋಗ್ತಾ ಇರುವಂಥ ಕಲೆಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನತ್ತ ಮತ್ತು ವಿಶೇಷವಾಗಿ ಇಂದಿನ ಪ್ರಸ್ತುತ ದಿನಮಾನಗಳಲ್ಲಿ ಜನಪದ ಕಲೆಯ ಮಹತ್ವದ ಅರಿವು ಮೂಡಿಸುವ ಉದ್ದೇಶದಿಂದ ಹಲವಾರು ಹಳೆಯ ತಲೆಮಾರಿನ ಜನಪದ ಕಲಾವಿದರೊಂದಿಗೆ ಹೊಸ ತಲೆಮಾರಿನ ಜನಪದ ಯುವ ಪ್ರತಿಭೆಗಳಿಗೆ ಮತ್ತು ಕಲಾವಿದರಿಗೆ ಇಂತಹ ಒಂದು ಸನ್ಮಾನ ಮತ್ತು ವಾರ್ಷಿಕ ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ. ಇದಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ದಿವಸ ನಾನು ಕೂಡ ಇದೊಂದು ಪ್ರಶಸ್ತಿ ಅಂತ ನಾನು ಭಾವಿಸಿಲ್ಲ. ಇದೊಂದು ಅತ್ಯಂತ ಮಹತ್ತರವಾದ ಜವಾಬ್ದಾರಿ ನನಗೆ ಸಿಕ್ಕಿದೆ ಅಂತ ನಾನು ಭಾವಿಸಿದ್ದೇನೆ. ಇದನ್ನು ನಾನು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಕಾಯ ವಚ ಮನಸ್ಸಿನಿಂದ ನಾನು ಈ ಕೆಲಸ ಕಾರ್ಯಗಳನ್ನು ಮುಂದಿನ ದಿನಮಾನಗಳಲ್ಲಿ ಅತ್ಯಂತ ಜವಾಬ್ದಾರಿಯಿಂದ ಜನಪದ ಸೇವೆಯನ್ನು ಮಾಡಲಿಕ್ಕೆ ಬಯಸ್ತೀನಿ. ಜನಪದವೇ ನಮ್ಮ ಜೀವಾಳ. ಇಂದು ವಿಶೇಷವಾಗಿ ನಾವೆಲ್ಲ ಕಾಣಬಹುದಾದಂಥ ವಿಚಾರ ಮತ್ತು ವಿಷಯ ಅಂತಂದರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿಯೇ ಜನಪದ ನೃತ್ಯ ಕ್ಷೇತ್ರಕ್ಕೆ ಪ್ರಪ್ರಥಮ ಬಾರಿಗೆ ಇವತ್ತು ವಾರ್ಷಿಕ ಪ್ರಶಸ್ತಿಯನ್ನು ನೀಡ್ತಾ ಇರುವುದು ಅತ್ಯಂತ ಸಂಭ್ರಮದ ಸಂತಸದ ವಿಷಯ. ಮೊಟ್ಟ ಮೊದಲನೇ ಬಾರಿಗೆ ನಾನು ಜನಪದ ನೃತ್ಯದಲ್ಲಿ ವಿಶೇಷವಾದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋದನ್ನು ಗಮನಿಸಿ ಮೊಟ್ಟ ಮೊದಲನೇಗೆ ಜನಪದ ನೃತ್ಯ ಕ್ಷೇತ್ರಕ್ಕೆ ನೀಡಿದ್ದಕ್ಕಾಗಿ ನಾನು ಅತ್ಯಂತ ತುಂಬ ಹೃದಯದಿಂದ ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜೈ ಜನಪದ, ಜೈ ಕರ್ನಾಟಕ ಮಾತೆ. ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಮಲ್ಲಿಗವಾಡ, ಧಾರವಾಡ ಜಿಲ್ಲೆಯಿಂದ ಜನಪದ ನೃತ್ಯ ಕ್ಷೇತ್ರದಲ್ಲಿ ಸುಮಾರು 40 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಒಂದು ಅದ್ಭುತವಾದಂಥ ಕೊಡುಗೆಯಾಗಿದೆ. ಎಲ್ಲೋ ಎಲೆಮರೆಯಲ್ಲಿದ್ದಂಥ ಬಹಳ ಪ್ರಮುಖವಾದಂಥ ಜನಪದ ಕಲಾವಿದರನ್ನು ಗುರುತಿಸಿ, ತಜ್ಞರನ್ನು ಗುರುತಿಸಿ, ಪುಸ್ತಕ ಬಹುಮಾನಿತರನ್ನು ಕುರಿಸಿ ಅವರನ್ನ ಪ್ರಶಂಸೆ ಮಾಡೋದ್ರ ಮುಖಾಂತರ, ಗೌರವ ಅರ್ಪಿಸೋದ್ರ ಮುಖಾಂತರ ಅಕಾಡೆಮಿಗೊಂದು ಗೌರವ ಅಂತಕ್ಕಂಥದ್ದು ನಮ್ಮ ಭಾವನೆ. ಆ ನಿಟ್ಟಲ್ಲಿ ನಾಡಿನ ದಶದಿಕ್ಕುಗಳಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ನಾವು ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅವ್ರಿಗೊಂದು ಹಬ್ಬ ಮತ್ತು ಸಂಭ್ರಮದ ವಾತಾವರಣ ಸೃಷ್ಟಿ ಮಾಡಿ ಜನಪದ ಕಲಾವಿದರನ್ನು ಕೂಡ ಸಮಾಜ ಗುರುತಿಸ್ತದೆ, ನಾವು ಲೆಕ್ಕಕ್ಕಿದ್ದೀವಿ ಅಂತಕ್ಕಂಥದ್ದನ್ನು ತೋರಿಸ್ಬೇಕಂತಕ್ಕಂಥದ್ದು ಉದ್ದೇಶ ಆಗಿತ್ತು. ಆ ನಿಟ್ಟಲ್ಲಿ 2025ನೇ ಸಂಭ್ರಮವನ್ನು ಮತ್ತು ಪ್ರಶಸ್ತಿ ಸಮಾರಂಭವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮಾನ್ಯ ಮಂತ್ರಿಗಳು, ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು, ಸನ್ಮಾನ್ಯ ಶ್ರೀ ಗೌರವಾನ್ವಿತ ಶಿವರಾಜ್ ಎಸ್ ಟಿ ತಂಗಡಿ ಸರ್ ಅವರು ಬಂದು ಉದ್ಘಾಟನೆ ಮಾಡಿದ್ದು, ಅಸಂಖ್ಯಾತವಾದಂಥ ಜನಸಾಗರ ಇವತ್ತು ಸೇರಿ, ಆಮೇಲೆ ಎಲ್ಲ ಮಾಧ್ಯಮ ಮಿತ್ರರು, ಕಲಾವಿದರು, ಸಾಂಸ್ಕೃತಿಕ ಚಿಂತಕರು, ಪುರಸ್ಕೃತರು ಎಲ್ಲರೂ ಸೇರಿ ಒಂದು ಹಳ್ಳಿಯ ಜನಪದ ಹಬ್ಬದ ಥರ ಇತ್ತು. ನನಗಂತೂ ಭಾಳಷ್ಟು ಖುಷಿಯಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಗದಷ್ಟು ಜಾನಪದದ ನಡೆಗಳನ್ನು ನಡೆಸ್ಕೊಂಡು ಹೋಗಬೇಕಂತಕ್ಕಂಥದ್ದು ನನ್ನಷ್ಟು ಎಲ್ಲ ನಾಡಿನ ಜನತೆಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ.